ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ಜಲ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ, ಅದರಲ್ಲೂ ಸಮ್ಮರ್ ಸ್ಪೆಷಲ್ ಆಗಿ. ಹಾಗೆ ಈ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಈ ಜಲ್ಲಿ ತುಂಬಾ ಸೂಪರಾಗಿ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ ನಾನು ರೆಡಿ ಮಿಕ್ಸ್ ಜೆಲ್ಲಿ ಪೌಡ್ರ್ ತಗೊಂಡಿದ್ದೀನಿ. ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ನಿಮ್ಗೆ ಯಾವ ಫ್ಲೇವರ್ ಅದು ತಗೊಳ್ಳಿ. ನಾನು ಇಲ್ಲಿ ಸ್ಟ್ರಾಬೆರಿ ಫ್ಲೇವರ್ ತಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈ ವೈಟ್ ಪ್ಯಾಕೆಟ್ ಏನಿದೆ ಅದರಲ್ಲೇ ಬರುತ್ತೆ. ಇದು ಚೈನಾ ಗ್ರಾಸ್ ಅಂತಾರೆ, ಮತ್ತು ಅಗರ್ ಅಗರ್ ಅಂತಲೂ ಅಂತಾರೆ. ನಿಮಗೆ ಸಪ್ರೇಟಾಗಿ ಕೂಡ ಸಿಗುತ್ತೆ. ಸೊ ಈ ರೆಡಿ ಮಿಕ್ಸ್ ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ಥರ ಲೋಟದಲ್ಲಿ 2 ಲೋಟ ಇಟ್ಕೊಂಡಿದ್ದೀನಿ. ಮಿನಿಮಮ್ ಅರ್ಧ ಲೀಟ್ರ್ ನೀರು ಬೇಕಾಗುತ್ತೆ ಒಂದು ಪ್ಯಾಕೆಟ್ಗೆ. ಸೊ ಇವಾಗ ಇದಕ್ಕೆ ಪ್ಲಾಸ್ಟಿಕ್ ಮೋಲ್ಡ್ ತಗೊಂಡಿದ್ದೀನಿ. ಪ್ಲಾಸ್ಟಿಕ್ ಮೋಲ್ಡ್ ಇಲ್ಲಾಂದರೆ ನೀವು ಪ್ಲಾಸ್ಟಿಕ್ ಬಟ್ಲು ಇಲ್ಲಾಂದರೆ ಸ್ಟೀಲ್ ಬಟ್ಲು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಸ್ವೀಟದು ಮತ್ತು ಬಿಸ್ಕೆಟಲ್ಲಿ ಬರುತ್ತಲ್ಲ ಅಂತ ಪ್ಲಾಸ್ಟಿಕ್ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ಸೊ ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೀನಿ. ನೀರು ಕಾಯೋಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಸಿಗುತ್ತೆ. ಅಮೆಝಾನು, ಬಿಗ್ ಬಾಸ್ಕೆಟಲ್ಲೆಲ್ಲ ಸಿಗುತ್ತೆ, ತರಿಸ್ಕೊಳ್ಳಿ ಆರಾಮಾಗಿ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಸೊ ನೀರು ಚೆನ್ನಾಗಿ ಕುದಿಯೋವಾಗ ಈ ಪೌಡ್ರನ್ನ ಹಾಕಬೇಕು. ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ 1 ನಿಮಿಷ ಮಾತ್ರ ಕುದಿಸ್ಬೇಕು. 1 ಕುದಿ ಬರಬೇಕು ಸಾಕು. ಅದಕ್ಕೆ ಮೇಲೆ ನೀವು ಕುದಿಸೋಕೆ ಹೋಗಬೇಡಿ, ಯಾಕಂದರೆ ಆಲ್ರೆಡಿ ಬಿಸಿನೀರಲ್ಲಿ ಹಾಕಿದ್ದೀರಲ್ವ. ಜಸ್ಟ್ 1 ಕುದಿ ಬಂದರೆ ಸಾಕು, ನೆನಪಿರಲಿ. ಸೊ ನೋಡಿ, 1 ಕುದಿ ಬಂದಿದೆ, ಜಸ್ಟ್ 1 ನಿಮಿಷನೂ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ಮೇಲೆ ಇದನ್ನು ರೂಮ್ ಟೆಂಪ್ರೇಚರಲ್ಲೇ ಬಿಡ್ತೀನಿ. ಮಿನಿಮಮ್ ಒಂದು 20 ನಿಮಿಷ ಆರಕ್ಕೆ ಬಿಡಬೇಕು. ಮತ್ತು ಒಂದು ಸ್ವಲ್ಪ ಲೈಟಾಗಿ ಬಿಸಿನೂ ಇರಬೇಕಂದ್ರೆ ಉಗುರು ಬೆಚ್ಚಾಗಿರಬೇಕು. ನೋಡ್ತಾ ಇರ್ಬೋದು, ಜಲ್ಲಿ ಆಗೋಕ್ಕೆ ತಯಾರಾಗ್ತಾ ಇದೆ. ಇವಾಗ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಸೊ ಈ ಪ್ಲಾಸ್ಟಿಕ್ ಮೋಲ್ಡು ನಾನು ಆ್ಯಕ್ಚುಲಿ ಬೇಕ್ರಿಯಲ್ಲಿ ಕಿಂಡರ್ ಜಾಯಿ ಮತ್ತು ಚಾಕ್ಲೇಟ್ ಎಲ್ಲ ಜೋಡಿಸಿರ್ತಾರಲ್ಲ ಅಂಥ ಪ್ಲಾಸ್ಟಿಕ್ದೇ ಇವ್ರ ಹತ್ರ ಕೇಳಿ ಇಸ್ಕೊಬಂದಿದ್ದೀನಿ. ಹಂಗಿಲ್ಲಾಂದರೆ ನೀವು ಬಿಸ್ಕೆಟ್ ಪ್ಯಾಕೆಟ್ಗಳಲ್ಲಿ ಕೂಡ ಬರುತ್ತೆ, ಅಂಥ ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲ್ ಪ್ಲಾಸ್ಟಿಕ್ ಬಟ್ಲು, ಸ್ಟೀಲ್ ಬಟ್ಲು ಕೂಡ ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಹಾಕೊಂಡ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಮಿನಿಮಮ್ ಒಂದು 8 ಅವರ್ ಬಿಡಬೇಕಾಗುತ್ತೆ, ಇಲ್ಲಾಂದರೆ ರಾತ್ರಿ ಫುಲ್ಲು ಬಿಡಬೇಕಾಗುತ್ತೆ. ನೋಡಿ, ರಾತ್ರಿ ಫುಲ್ಲು ಬಿಟ್ಟಿದೆ, ಚೆನ್ನಾಗಿ ಜಲ್ಲಿ ರೆಡಿಯಾಗಿದೆ. ಇದನ್ನೇನು ನೀವು ಚಾಕುನಲ್ಲಿ ತೆಗಿಬೇಕಂತೇನಿಲ್ಲ, ಈಸಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಹಂಗೆ ಹಿಂಗೆ ಜರುಗಿಸಿದ್ರೆ ಕೆಳಗಡೆನೇ ಬೀಳುತ್ತೆ. ಸೊ ಈ ಥರ ಒಂದು ರೆಸಿಪಿನ ನೀವು ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 2-3 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಖಂಡಿತ ಇವತ್ತು ಮಾಡಿರೋಂಥ ಜಲ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ. ನೀವು ಕೂಡ ಈ ರೆಸಿಪಿನ ಈ ಸಮ್ಮರಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.